ಎಂಥ ಕಾಲ ಬಂತು. ಮೊದಲು ಮದುವೆ ಮಾಡಬೇಕು ಅಂತಂದ್ರೆ ದೂರದ ಸಂಬಂಧಗಳನ್ನ ನೋಡ್ತಾ ಇದ್ರು, ಹತ್ತಿರದ ಸಂಬಂಧಗಳ ಹತ್ರ ಹೋಗ್ತಿರ್ಲಿಲ್ಲ, ರಕ್ತ ಸಂಬಂಧದಿಂದ ದೂರ ಇರ್ತಿದ್ರು. ಅದಕ್ಕೆ ಅವರು ಆರೋಗ್ಯವಾಗಿರ್ತಿದ್ರು. ಕೊನೆ ಈ ಸ್ವಾತಂತ್ರ್ಯ ಬಂದ ಮೇಲೆ ನಾನು ಓದಿದ್ದೀನಿ, ನನಗೆಲ್ಲ ಗೊತ್ತು ಅನ್ನೋದಾದ್ರೆ ಎಲ್ಲಿಗೆ ಬಂತು ಗೊತ್ತಾ? ಅವರವರೇ ಹುಡಿಕೊಳ್ಳೋ ಹಾಗೆ ಹಿರಿಯರು ಹುಡುಕ್ತಿದ್ರು ಗಂಡು ಹೆಣ್ಣನ್ನ, ಅವರವರೇ ಹುಡಿಕೊಳ್ಳೋ ಹಾಗಾಗೋಯ್ತು. ಒಲಿ ಬಿಡಿ, ಅದು ಅವ್ರ ಇಚ್ಛೆ, ವಯಸ್ಸಿಗೆ ಬಂದಿದೆ ಇಚ್ಛೆ. ಇನ್ನೂ ಒಂದು ಬಂತು, ಲೀವಿಂಗ್ ಟುಗೆದರ್ ಅಂತ, ಅದು ಅವ್ರ ಇಚ್ಛೆ. ಬಿಟ್ಬಿಡಿ, ನಾನು ವಯಸ್ಸಿಗೆ ಬಂದಿದ್ದು ನನಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾರೆ ಈ ಯುವ ಮನಸ್ಸುಗಳು. ಓಕೆ, ಬಿಟ್ಬಿಡಿ, ಲೀವ್ ಇಟ್. ಆದ್ರೆ ಮೊನ್ನೆ ಚಿಕ್ಕಬಳ್ಳಾಪುರದಲ್ಲಿ ಒಂದು ಸಂಬಂಧ ಏರ್ಪಟ್ಟಿದೆ. ಏನ್ ಸಂಬಂಧ? ಅಕ್ಕ ತಮ್ಮನ ಮದುವೆ. ಪೇಪರಲ್ಲಿ, ಟಿವಿಗಳಲ್ಲಿ ಬಂದೇ ಬಿಡ್ತು. ಎಲ್ಲಿಗೆ ಬಂತ್ರಿ? ಅದಕ್ಕೆ ಹಿಂದಿನ ಕಾಲದವ್ರು ಹೇಳ್ತಿದ್ರು, ಅನ್ನ ತೂಕ ಮಾಡುವ ಕಾಲ ಬರುತ್ತೆ, ಕಾಣಿರೋ ಉಚ್ಚಪ್ಪಗಳಿರ ಅಂತ ಬಂದ್ಬಿಡ್ತು. ಕೊನೆಯದಾಗಿ ಬೇಜಾರು ಮಾಡಿಕೊಂಡು ಚಿಂತೆ ಇಲ್ಲ, ಹೆತ್ತ ತಾಯಿಗೆ ಚಡ್ಡಿ ಬಿಚ್ಚುವ ಕಾಲವೂ ಬರುತ್ತೆ, ಕಾಣಿರೋ ಉಚ್ಚಪ್ಪಗಳಿರ ಅಂತ. ಈಗ ಅಕ್ಕ ತಮ್ಮ ಸಹೋದರತ್ವಕ್ಕೆ ಸಂಬಂಧವೇ ಇಲ್ಲ, ಬೆಲೆಯೇ ಇಲ್ಲ. ಅಕ್ಕ ತಮ್ಮನ ಬಾಂಧವ್ಯದ ಸೆಲೆ, ರಕ್ತ ಸಂಬಂಧದ ಸೆಲೆ ಏನಾಯ್ತು? ಎಲ್ಲಿಗೆ ಬಂದು ನಿಂತ್ಕೊಳ್ತು? ಇಷ್ಟೊಂದು ಫ್ರೀಡಮ್ ಬೇಕಾ ಈ ಮನುಷ್ಯನಿಗೆ? ಈ ಸಂಸ್ಕೃತಿ ವಿಕೃತಿ ಹತ್ರ ಹೋಗ್ತಾ ಇದೆ. ಯಾರು ಹೇಳರು ಕೇಳೋದೇ ಇಲ್ವಾ? ಬೆಕ್ಕಿಗೆ ಗಂಟೆ ಕಟ್ಟರಿಲ್ವಾ? ಸಂಬಂಧಗಳಿಗೆ ಬೆಲೆ ಇಲ್ವಾ? ಇದೇ ರೀತಿ ಮುಂದುವರೆದ್ರೆ ತನ್ನ ಮನೆ ಒಳಗಡೆನೆ ತಾಯಿಯ ಒಡಲಲ್ಲಿ ಹುಟ್ಟಿದ ಅಣ್ಣ ತಮ್ಮಂದಿರೇ ಮದುವೆ ಮಾಡ್ಕೊಂಡ್ಬಿಟ್ರೆ, ಅಣ್ಣ ತಂಗಿ ಅಕ್ಕ ತಮ್ಮಂದಿರೇ ಮದುವೆ ಮಾಡ್ಕೊಂಡ್ಬಿಟ್ರೆ, ಕೊನೆಗೆ ಇದೇ ರೀತಿ ಮುಂದುವರೆದ ಹಿಡಿ ಒಡಿಕೊಳ್ಳೋ ಸಂಸ್ಕೃತಿ ಬರುತ್ತೆ ಕಣ್ರಿ. ಬನ್ನಿ, ಹಿರಿಯರು ಹಾಕಿಕೊಟ್ಟಂತ ಹೆಜ್ಜೆಗಳು ಒಂದಿಷ್ಟು ಒಳ್ಳೆವಿವೆ, ಒಂದಿಷ್ಟು ಕೆಟ್ಟವೂ ಇದೆ, ಒಂದಿಷ್ಟು ಕಷ್ಟನೂ ಇದೆ. ಆದರೆ ವಿವೇಚನೆ ಮಾಡಿ, ಆಲೋಚನೆ ಮಾಡಿ, ವಿಮರ್ಶೆ ಮಾಡಿ, ಎಲ್ಲವೂ ನಿಮ್ಮ ಕೈಲಿದೆ. ರಕ್ತ ಸಂಬಂಧಗಳಿಗೆ ಬೆಲೆ ಇರಲಿ, ಬಾಂಧವ್ಯದ ಸೆಲೆಗಳಿಗೆ ಬೆಲೆ ಇರಲಿ. ಸಂಸ್ಕೃತಿಯ ನೆಲೆಗಟ್ಟಿನಲ್ಲಿ ನಾವು ಬದುಕನ್ನು ಕಟ್ಟಿಕೊಳ್ತಾ ಇದ್ದೀವಿ. ಮಾನವೀಯತೆಗೆ ಬೆಲೆ ಇರಲಿ. ಒಂದ್ ಕಡೆ ಇದೇ ಮನುಷ್ಯ ಹೇಳ್ತಾನೆ, ಆ ಜಾತಿಯಿಂದ ಈ ಜಾತಿಯಿಂದ ತರಬಾರ್ದು, ಇದು ಕೀಳು ಜಾತಿ, ಅದು ಮೇಲು ಜಾತಿ. ಇದಕ್ಕೆ ಅರ್ಥ ಕಲ್ಪಿಸೋದು ಗೊತ್ತಾಗತ್ತೆ. ಅಕ್ಕ ತಮ್ಮ ಮದುವೆ ಆಗುವಂತ ಸಂಬಂಧಗಳ ಮನಸ್ಸುಗಳನ್ನ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆಗ್ಲಿಲ್ವಾ? ಸಾಧ್ಯ ಮಾಡಬೇಕು. ಇದೊಂದಾಯ್ತು. ಇದೇ ರೀತಿ ಮುಂದುವರೆದ್ರೆ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ನಮ್ಮ ಸಮಾಜ? ಯಾರೋ ಒಬ್ರು ಮಾಡ್ಕೊಂಡ್ರಂತೆ, ಹೌದಂತೆ, ಮಾತಾಡ್ಬಿಡ್ತೀವಿ, ನಮಗೆ ಸಂಬಂಧ ಇಲ್ಲ ನೋಡಿ, ಟಿವಿಲಿ ಬಂತು, ಹೌದಂತ ಅಷ್ಟೇ. ಅಯ್ಯೋ ಪಾಪ, ಹಿಂಗ ಆಗ್ಬಾರ್ದಾಗಿತ್ತು, ಅಯ್ಯೋ ಕೆಟ್ಟ ಜನ ಅವರು, ಇಷ್ಟೇ ಅನ್ಕೊಂಡ್ ತೀರ್ಮಾನ ಆದ್ರೆ ಮತ್ತೆ ಈಗೇನ್ ಸಂಬಂಧ ಉಂಟಾಗ್ತಾ ಇದೆ ಒಂದು, ಆ ಥರದ 100,000 ಆದಾಗ, ತಮ್ಮ ಮನೆಯಲ್ಲೇ ಆದಾಗ. ಅದಕ್ಕೆ ಬನ್ನಿ, ಯಾವ್ಯಾವುದಕ್ಕೂ ಸಂಘಟನೆಗಳು ಕಟ್ತೀರಿ, ಹೋರಾಟ ಮಾಡ್ತೀರಿ. ನೆಲ ಜಲಕ್ಕಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ, ಸಂಸ್ಕೃತಿಗಾಗಿ ಹೋರಾಟ ಮಾಡೋಣ, ಮಾನವೀಯತೆಗಾಗಿ ಹೋರಾಟ ಮಾಡೋಣ. ಅದನ್ನ ಅರ್ಥೈಸೋಣ, ಹಿಂಗಿದೆಯಪ್ಪ ಬೇಡ ಅಂತ ಮನಸ್ಸು ಚೇಂಜ್ ಮಾಡಿಸೋಣ. ಸಂಬಂಧವಿಲ್ಲದಂತೆ ವರ್ತಿಸೋದು ಬೇಡ. ಬಿಟ್ಟು ನೋಡಿದೀವಿ ಅಂದ್ರೆ ಬೇಡ. ಆ ಸಂಬಂಧಗಳಲ್ಲಾದಾಗ ಹುಟ್ಟುವ ಮಕ್ಕಳು ಕೂಡ ಬೇರೆ ರೀತಿಯಲ್ಲಿ ಹುಡ್ತಾರೆ, ದೈಹಿಕವಾಗಿ ಮಾನಸಿಕವಾಗಿ ತೊಂದರೆಗೊಳಗಾಗಿ ಹುಡ್ತಾರೆ. ಅದು ಮೆಡಿಕಲ್ ಆಸ್ಪೆಕ್ಟಸ್ ಅಲ್ಲಿ ಹೇಳ್ತಾ ಇದ್ದೀನಿ. ಇಂತಹ ಘಟನೆಗಳು ಪುನಃ ಮರುಕಳಿಸಿದಂಗೆ ನೋಡ್ಕೊಳ್ಳೋಣ. ಇಂಥ ಸಂಬಂಧಗಳು ಬೇಡ ನಮಗೆ. ಮಾನವೀಯತೆಗೆ ಹೆಚ್ಚು ಬೆಲೆ ಕೊಡೋಣ. ನಮಸ್ಕಾರ.